ಮಂಡ್ಯ ಮೇಲುಕೋಟೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಶಿವಳ್ಳಿಯಲ್ಲಿ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ರಾಜ್ಯ ಹೆದ್ದಾರಿಯ ಈ ರಸ್ತೆಗೆ ಕಳೆದ ವರ್ಷ 2.5 ಕೋಟಿ ರು ಅನುದಾನ ಬಿಡುಗಡೆಯಾಗಿತ್ತು. ಗುಂಡಿ ಮುಚ್ಚುವುದಕ್ಕೂ ಸಾಲದಾಗಿತ್ತು. ರಸ್ತೆ ಹಾಳಾಗಿದ್ದರಿಂದ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ರಸ್ತೆ ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ತಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ. ವಾರದಲ್ಲಿ ರಸ್ತೆ ಪೂರ್ಣಗೊಳ್ಳಲಿದೆ. ಇನ್ನೂ 5 ಕೋಟಿ ರು ವೆಚ್ಚದ ಕಾಮಗಾರಿ ನಡೆಯಲಿದ್ದು, ಈ ರಸ್ತೆಯನ್ನು ಕೆಸಿಬ್ಗೆ ಸೇರಿಸಿದ್ದು ಮುಂದಿನ ದಿನಗಳಲ್ಲಿ ಚತುಷ್ಪಥ ರಸ್ತೆಯಾಗಿ ಪರಿವರ್ತನೆಯಾಗಲಿದೆ ಎಂದರು. ಇದೇ ವೇಳೆ ಮಾಜಿ ಶಾಸಕ ಎಚ್.ಬಿ. ರಾಮು, ಮೈಸೂಗರ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಮಾತನಾಡಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಷಾ ರಾಮಕೃಷ್ಣ, ಕಾಂಗ್ರೆಸ್ ಮುಖಂಡರಾದ ಸಿ.ಜೆ. ನಾಗರಾಜು, ರವಿ ಭೋಜೇಗೌಡ, ಚಂದಗಾಲು ವಿಜಯಕುಮಾರ್, ಸೂಗೇಗೌಡ, ರೈತ ಸಂಘದ ಮುಖಂಡರಾದ ಶಿವಳ್ಳಿ ಚಂದ್ರಣ್ಣ, ಹರ್ಷ, ಚಂದನ್, ಪ್ರಸನ್ನ, ಕೀರ್ತಿ, ಶಿವಳ್ಳಿ ನಾಗೇಶ್, ಮನೋಹರ, ಇಲಾಖೆಯ ಇಂಜಿನಿಯರ್ಗಳು ಸೇರಿದಂತೆ ಇತರರಿದ್ದರು. ಥ್ಯಾಂಕ್ ಯು ಸರ್. ಹೊಡಿರಿ, ಹೊಡಿತಾರೆ ನೋಡಿದ ಕಳ್ರ. ಅದು ಟೆಂಡರ್ ಕೊನೆಯ ಹಂತದಲ್ಲಿ ಮಾನ್ಯ ಶಾಸಕರು ಅವರ ಪ್ರಯತ್ನದಿಂದಾಗಿ ಗಣಿತದ ಇನ್ನೂ 9,90,00,000 ಕೂಡ ಬಿಡುಗಡೆ ಆಗಿರುತ್ತದೆ. ಈ ಇಷ್ಟು ವರ್ಷಗಳು ಆಲ್ಮೋಸ್ಟ್ 17 ಕೋಟಿಯಷ್ಟು ಈ ಒಂದು ಕೊನೆಯ 2 ತಿಂಗಳಿನಿಂದ ಶಾಸಕರ ಒಂದು ಹಲವಾರು ತಿಂಗಳುಗಳಿಂದ ವರ್ಷಗಳನ್ನು ನಿಗದಿಗಳು ಬಿಟ್ಟಿದ್ದಂತ ಈ ಅಭಿವೃದ್ಧಿ ಕಾರ್ಯಕ್ರಮ ಮಾಡುವ ಮೂಲಕ ನಮ್ಮ ಪಕ್ಷ ಮತ್ತು ಸರ್ವೋದಯ ಪಕ್ಷ ಜನಪರವಾಗಿದೆ, ಅಭಿವೃದ್ಧಿ ಪರವಾಗಿದೆ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮದ ಮೂಲಕ ನಾವು ರುಜುವಾತು ಮಾಡ್ತಾ ಇದ್ದೀವಿ. ಇದನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಮ್ಮ ಗ್ರಾಮಾಂತರ ಪ್ರದೇಶದ ಜನತೆ ಅತ್ಯುತ್ತಮವಾದ ಗುಣಮಟ್ಟವಾದ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕಾರಿಗಳಾಗಿ ಆ ರೀತಿಯ ಕಾರ್ಯಕ್ರಮವನ್ನು ಜಾರಿ ಮಾಡಿ ಮುಂದಿನ ದಿನದಲ್ಲಿ ಇಲ್ಲಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತವೆ. ಇನ್ನೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸಹಕಾರ ಎಂದಿನಂತೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇರ್ತಾ ಈ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಶುಭವನ್ನು ಕೊಡ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಎಲ್ಲ ನಮ್ಮ ಆತ್ಮೀಯ ಮಿತ್ರರ, ಬಹುಶಃ ಈ ರಸ್ತೆ ಬಹಳ ನೆರವೇರಿಸಿತ್ತು. ಬಹುಶಃ ಇದು ಬಹಳ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮ. ಈ ಕಾರಣ ನಮ್ಮ ಅಧ್ಯಕ್ಷರು ಹೇಳುವಂತೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಸಾಕ್ಷೀಭೂತರಾಗ್ತಾ ಇದ್ದೀವಿ. ಇಂಥ ಅತ್ಯುತ್ತಮ ಹಲವಾರು ಕಾರ್ಯಕ್ರಮಗಳನ್ನು ಅಳವಡಿಸುವ ಮುಖೇನ ನನಗನ್ಸುತ್ತೆ ಹಲವಾರು ಶಾಸಕರಾಗಿ ಬರಬಹುದು. ಬಹುಶಃ ಹಲವಾರು ಅಂಕುಟ ಸ್ಟೇಟ್ ಹೈವೇ ಈಗ ಹಿಂದೆ ಏನು ಮೈಸೂರು ಬೆಂಗಳೂರು ರಸ್ತೆ ಆಗಬೇಕಾದ್ರೆ ಇಲ್ಲಿ ಮಣ್ಣು ಹೊಡೆದು ಅದರಲ್ಲಿ ಮುಂಚೆ ಹಿಂದೆ ಮಣ್ಣು ಹೊಡೆದಾದ್ಮೇಲೆ ಮಣ್ಣು ಮತ್ತು ಬೇರೆ ಮೆಟೀರಿಯಲ್ ಹೊಡೆದಾದ್ಮೇಲೆ ಈ ರಸ್ತೆನ ಸರಿ ಮಾಡಿಸ್ಬೇಕಿತ್ತು. ಹಳ್ಳಗಳನ್ನ ಅಷ್ಟೇ ತಾತ್ಕಾಲಿಕವಾಗಿ ಮುಚ್ಚಿ ಈ ರಸ್ತೆ ಈ ಸ್ಥಿತಿಯಲ್ಲಿತ್ತು. ಹಿಂದೆ ಮಾಡಿದಂಥ ಕಂಪನಿ, ಅದು TBL ಕಂಪನಿಯವರು ಇದನ್ನ ಪೂರ್ತಿ ಮಾಡಿಕೊಡ್ಬೇಕಾಗಿತ್ತು. ಅದು ತಾತ್ಕಾಲಿಕವಾಗಿ ಸಣ್ಣ ಪುಟ್ಟ ಗುಂಡಿ ಮುಚ್ಚಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದು. ಇಲ್ಲಿ ಸುಮಾರು ಜನ ನನಗೆ ಈ ಸರ್ಕಲ್ ಇಂದಾನೆ ಸುಮಾರು ಜನ ಫೋನ್ ಮಾಡೋರು. ಶಿವಳ್ಳಿ ಸರ್ಕಲ್ ಇಂದಾನೆ ಕುತ್ಕೊಂಡು ಎಲ್ಲರೂ ಮಾತಾಡಬೇಕಾದ್ರೆ ಏನ್ ಸರ್ ಇದು ಈ ತರ ಸುಮಾರು ಜನ ಕೋಪ ಮಾಡ್ಕೊಂಡೇ ಬೈದಿದ್ದಾರೆ. ನನಗೂ ಅರ್ಥ ಆಯ್ತದೆ, ಯಾಕೆ ನಾನೇನು ಕೋಪ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ನನಗೂ ಗೊತ್ತು ಈ ರಸ್ತೆಯ ಸ್ಥಿತಿ ಏನು. 1 ಅಡಿ 2 ಅಡಿ ಹಳ್ಳ ಬಿದ್ದಿರೋಂಥ ರಸ್ತೆ ಕೆಳಗಡೆಯಿಂದ ಆಗಿರುವಂಥದ್ದು. ಅವ್ರ ಕಷ್ಟ ನನಗೂ ಅರ್ಥ ಆಯ್ತು. ಅದಕ್ಕೆ ನಾನು ಏನು ಬೇಜಾರು ಮಾಡ್ಕೊಳ್ಳಿಲ್ಲ. ಇಲ್ಲಿ ಯಾರು ಇದ್ರೆ ನೀವೆಲ್ಲ ಬೈದಿದ್ದಕ್ಕೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಮಾಡಿ ಒಟ್ಟಿನಲ್ಲಿ ಸರ್ಕಾರದಿಂದ ಅನುದಾನವನ್ನ ಬಿಡುಗಡೆ ಮಾಡಿದೆ. ಇದೇನಂದ್ರೆ ಈಗ ಬಿಡುಗಡೆ ಮಾಡಿರೋಂಥ ಅನುದಾನ ಈಗಾಗಲೇ
ಸುಮಾರು 1.25 ಕೋಟಿ ಅನುದಾನ ಬಿಡುಗಡೆ ಆಗಿ ಸುಮಾರು 1 ವರ್ಷ ಆಯಿತು. ಆದರೆ ಆ 1 ವರ್ಷ ಅಷ್ಟರಲ್ಲಿ ನಾವು ಏನು ಗುಂಡಿ ಮುಚ್ಚಕ್ಕೂ ಕಷ್ಟ ಆಯ್ತಾ ಇತ್ತು, ಅದರಲ್ಲಿ ಏನೂ ಆಯ್ತಾ ಇಲ್ಲ ಅಂತ ಅದಕ್ಕೋಸ್ಕರ ಎಕ್ಸ್ಟ್ರಾ ದುಡ್ಡು ಹಾಕಿಸ್ಬೇಕು ಅಂತಾನೆ ಸರ್ಕಾರದ ಮಟ್ಟದಲ್ಲಿ ಹೋರಾಟ ಮಾಡಿ ಏನು ಬಿಡುಗಡೆ ಮಾಡಿದ್ದಾರೆ. ಒಂದು ಟೆಂಡರ್ ಆಗಿದೆ. ಈಗ ಹಿಂದೆ ಒಂದು ಕೆಲಸ ಶುರು ಮಾಡಿಸಿ ಯಾಕೆ ಇವತ್ತೇ ಚಾಲನೆ ಕೊಡ್ತಿದ್ದೀವಿ ಅಂತಂದ್ರೆ ನಿಮಗೆ ಗೊತ್ತಿರುವಂಥದ್ದು ಈ ರಸ್ತೆ ತುಂಬಾ ಕೆಟ್ಟೋಗಿರುವಂಥದ್ದು. ಇವತ್ತೇ ಚಾಲನೆ ಕೊಟ್ಟು ಇನ್ನೊಂದು ವಾರದಲ್ಲಿ ಈ ಕೆಲಸ ಮುಗಿಯುತ್ತೆ. ಅದು ಹಿಂದಿನ ಇನ್ನು 5 ಕೋಟಿ ಕೆಲಸ ಶುರುವಾಗುತ್ತೆ. ಸೊ ಎಲ್ಲ ಕೆಳಗಡೆಯಿಂದ ಶುರುವಾಗುತ್ತೆ. ಪೂಜೆ ಮಾತ್ರ ಎಲ್ಲಿ ಮಾಡ್ತಿದ್ದೀವಿ, ಆದರೆ ಕೆಳಗಡೆಯಿಂದನೇ ರಸ್ತೆ ಮೇಲ್ಗಡೆ ತನಕನೂ ಈ ರಸ್ತೆನ ಮಾಡ್ತಾ ಇದ್ದೀವಿ. ಅದಾದ ನಂತರ ಈಗ ಏನು ದುಡ್ಡು ಹಾಕಿದ್ರೆ ಅದನ್ನ ತಾತ್ಕಾಲಿಕ ಮಾಡಿ ಅದ್ರ ಜೊತೆಗೆ ಸುಗಮ ಸಂಚಾರ ಇದಾದ ಮೇಲೆ ಮಿನಿಸ್ಟರ್ ಅವರು ಸುಮಾರು ಜನ ಗೊತ್ತಿರ್ಬೋದೇನೋ, ಮಿನಿಸ್ಟರ್ ಅವ್ರನ್ನು ಈ ರಸ್ತೆಯಲ್ಲಿ ಕರ್ಕೊಂಡು ಬಂದು ಅವ್ರು ತೋರಿಸಿದ್ವಿ. ಅವರು ನಾವೆಲ್ಲ ಸೇರಿ ಕೇಶಿಪ್ ಅಂತ ಪ್ರೋಗ್ರಾಮ್ ಸೇರಿಸಿದ್ವಿ ಈ ರಸ್ತೆ. ಅದೇನಂದ್ರೆ 4 ಪಥ ರಸ್ತೆಗೆ ಸೇರಿಸಿದ್ವಿ. ಇವಾಗ ಇದನ್ನ ಓಡಾಡೋಕ್ಕೋಸ್ಕರ ಏನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ತನಕ ಕೇಶಿಪ್ ಆಗೋ ತನಕ ಕಾಯಕ್ಕಾಗಲ್ಲ. ಯಾಕಂದ್ರೆ ಅದು 1 ವರ್ಷ ಆಗಿದ್ದು 1.5 ವರ್ಷ ಆಗಿದ್ದು ಗೊತ್ತಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಹಳೆ ಬಿಡಿ ಕೆಲಸ ಆಗಲಿ. ಆಮೇಲೆ ಯಾಕೆಂದ್ರೆ 4 ಲೇನ್ ಅಂದ್ರೆ ಆ ಕಡೆ ಈ ಕಡೆ ಜಮೀನೆಲ್ಲ ಅಕ್ವೈರ್ ಮಾಡ್ಕೋಬೇಕಾಗಿದೆ. ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಇರ್ತದೆ. ಅದಕ್ಕೋಸ್ಕರ ಮಾಡೋದು ಬೇಡ, ಕಾಯೋದು ಬೇಡ ಅಂತೇಳಿ ಶುರು ಮಾಡಿಸಿದ್ದೀವಿ. ಒಂದು ಕೇಳ್ಕೊಳ್ಳೋದಂದ್ರೆ ಎಲ್ಲರೂ ಎಲ್ಲ ಮೀಡಿಯಾದವರು ಇದ್ದಾರೆ, ನಿಮ್ಗಳ ಮೂಲಕ ಕೇಳ್ಕೊಳ್ಳೋದು ಅಂದ್ರೆ ಎಲ್ಲರೂ ಜನರು ಸಹಕಾರ ಕೊಡಿ. ಸಹಕಾರ ಏಕ ಕೆಳಗಡೆಯಿಂದ ಮೇಲ್ಗಡೆ ತನಕ ಎಲ್ಲ ಹಳ್ಳಿಗಳು ಏನೇ ಈ ರಸ್ತೆ ಎಲ್ಲ ಹೋಗಿದೆ ಸಹಕಾರ ಕೊಟ್ಟು ಈ ರಸ್ತೆ ಕಾರ್ಯಕ್ರಮ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ನಿಮ್ಮಲ್ಲೆಲ್ಲ ಕಳಕಳಿಯ ಮನವಿ ಮಾಡ್ಕೊಂಡು ಈ ತಡವಾಗಿರೋದಕ್ಕೆ ಕ್ಷಮೆ ಕೇಳ್ತಾ ಆದಷ್ಟು ಬೇಗ ಮಾಡಿಸೋಕ್ಕೆ ಟ್ರೈ ಮಾಡಿದ್ವಿ. ಎಷ್ಟು ಜನ ಕೇಳ್ತಾ ಇದ್ರು ಇನ್ನು ಎಲ್ಲ ಆದ್ಮೇಲೆ ಮಾಡಿಸಿ ಅಂತ. ನನಗೂ ಆತಂಕ ಬೇಗ ಶುರು ಮಾಡಿಸ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ಚಾಲನೆ ಕೊಟ್ಟಿದ್ವಿ. ಈ ಸತತವಾಗಿ ಇದನ್ನ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗ ಏನು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಬೇಕು ಅದರ ಕೆಲಸ ಮಾಡ್ತೇವೆ. ಮತ್ತೊಮ್ಮೆ ಇವೆಲ್ಲ ತಪ್ಪಿಸ್ಬೇಕು ಅನ್ನೋದಕ್ಕೋಸ್ಕರ ಆದಷ್ಟು ಬೇಗ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಮಸ್ಕಾರ. ಅದೇ ಈಗ ಸಹಕಾರ ಒಂದು ನಿಮಿಷ ಮಾತಾಡ್ತೀನಿ. ಒಂದು ನಿಮಿಷ ಈಗ ಮುಂಚೆನೆ ಹೇಳಿದ್ದೀನಿ, ಪುನಃ ಹೇಳ್ತಾ ಇದ್ದೀನಿ. ಸೈಡಲ್ಲಿ ಆ ಕಡೆ ಈ ಕಡೆ ಯಾರ ಜಮೀನುಗಳಿದೆ ಅವರೆಲ್ಲ ದಯವಿಟ್ಟು ಸಹಕಾರ ಕೊಡಿ. ಯಾಕೆಂದ್ರೆ ಕೆಲಸ ಶುರು ಮಾಡಿದಾಗ ಅಲ್ಲೇನಾದರೂ ಒತ್ತುವರಿ ಆಗಿದ್ರೆ ಅವನ್ನೆಲ್ಲ ಸರಿಪಡಿಸ್ಕೊಂಡು ಕೆಲಸ ಮುಗಿಸ್ಕೊಳ್ಳೋದು. ಅದಕ್ಕೋಸ್ಕರ ದಯವಿಟ್ಟು ತಾವೆಲ್ಲ ಸಹಕಾರ ಕೊಡಬೇಕು ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಗೆ ಮನವಿ ಮಾಡ್ತೀವಿ. ಕೇಳೋಣ ಈಗ.